ಸರ್ವರಿಗೂ ನಮಸ್ಕಾರ. ನಾನು ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ಅದೇ ತರಹ ನಿಮ್ಮ ಆತ್ಮೀಯ ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್ರವರ ಕಾರ್ಯಕ್ರಮವೂ ಕೂಡ ವಿಭಿನ್ನವಾಗಿರುತ್ತೆ, ಸರಳವಾಗಿರುತ್ತೆ ಮತ್ತು ವೈಜ್ಞಾನಿಕತೆಯಿಂದ ಕೂಡಿರುತ್ತೆ. ತಮಗೆಲ್ಲ ತಿಳಿದೇ ಇದೆ, ಮಾರ್ಚ್ 8 ಮಹಾಶಿವರಾತ್ರಿ ಭಾರತದಾದ್ಯಂತ ವಿಜೃಂಭಣೆಯಿಂದ ಆಚರಿಸುವಂತಹ ಏಕೈಕ ಒಂದು ಪೂಜೆ ಅಂತ ಹೇಳಿದ್ರೆ ಅದು ಶಿವರಾತ್ರಿ. ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇವತ್ತು ತಮ್ಮ ಮುಂದೆ ನಾನು ಬಂದಿದ್ದೇನೆ. ಓಂ ನಮಃ ಶಿವಾಯ. ಯಾವುದೇ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯಾಗಲಿ, ಯಾವುದೇ ಒಂದು ಹುದ್ದೆಯಲ್ಲಿದ್ದರೆ ಅವರಿಗೆ ಪಂಚವಕಾರತ್ವ ಅಂತ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಂತೆ. ಆ ಪಂಚವಕಾರತ್ವ ಯಾವುದಪ್ಪ ಅಂತ ಹೇಳಿದ್ರೆ, ಮೊದಲನೇದು ವಿದ್ಯೆ, ನಂತರ ವಿವೇಕ, ನಂತರ ವಿನಯ, ನಂತರ ವಾಚ, ಕಡೆಯದಾಗಿ ವೇಷ. ನಾನೊಂದು ಆಧ್ಯಾತ್ಮಿಕ ವಿಚಾರವನ್ನು ಹೇಳಲಿಕ್ಕೆ ಬಂದಾಗ ನನ್ನ ವೇಷ ಹೀಗಿರಬೇಕು, ಲಕ್ಷಣವಾಗಿರಬೇಕು. ಯಾವುದೇ ವೃತ್ತಿಯಾಗಲಿ ಆಯಾಯ ವೃತ್ತಿಗೆ ತಕ್ಕಂತೆ ಆ ಒಂದು ವೇಷವನ್ನು ಧರಿಸಿದಾಗ ಮಾತ್ರ ಅದಕ್ಕೆ ಮರ್ಯಾದೆ ಅಂತೆ. ಹಾಗೆ ಇವತ್ತಿನ ದಿನ ನಿಮ್ಮ ಮುಂದೆ ಬಂದಿದ್ದೇನೆ, ಆಧ್ಯಾತ್ಮಿಕ ವಸ್ತ್ರದೊಂದಿಗೆ ಬಂದಿದ್ದೇನೆ, ಆ ವಿದ್ಯೆಯನ್ನು ಅರಗಿಸ್ಕೊಂಡು ಬಂದಿದ್ದೇನೆ. ವಿವೇಕ ನನ್ನಲ್ಲಿ ತುಂಬಿ ತುಳುಕ್ತಾ ಇದೆ, ವಿನಯವಂತೂ ಖಂಡಿತ ಇದೆ. ನಾನು ನನ್ನ ಬಗ್ಗೆ ಸ್ವಲ್ಪ ಕೊಚ್ಕೊಂಡ್ಬಿಡ್ತೇನೆ. ನಾನು ಡಾಕ್ಟರ್ ರಮೇಶ್ ಕಾಮತ್ ಅಂತ, ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ಸೌಂಡ್ ಇಂಜಿನಿಯರ್, ಕಂಪ್ಯೂಟರ್ ಇಂಜಿನಿಯರ್, ಡಾಕ್ಟ್ರೇಟ್ ಇನ್ ಸೈಕಾಲಜಿ, ಪ್ಲಾನೆಟೇರಿಯಂನಲ್ಲಿ ಉನ್ನತ ಹುದ್ದೆಯಲ್ಲಿದ್ದವನು. ಅಂದರೆ ವಿಜ್ಞಾನ ಆಧ್ಯಾತ್ಮಿಕೆ ಎರಡು ಮುಖದ ನಾಣ್ಯದಂತೆ ನನ್ನ ಜೀವನದಲ್ಲಿ ಎರಡು ಮುಖ ಅದು. ಈಗ ಮೊದಲಿಗೆ ಭಾಳಷ್ಟು ಜನ ಕುತೂಹಲರಾಗಿದ್ದೀರಾ. ಯಾವುದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ? ರುದ್ರಾಕ್ಷಿ ಬಗ್ಗೆ ತಿಳ್ಕೊಳ್ಳಿಕ್ಕೆ. ರುದ್ರಾಕ್ಷಿನಲ್ಲಿ ಬಹಳಷ್ಟು ಕಥೆಗಳಿವೆ, ತುಂಬ ಕತೆ ಬೇಡ, ಒಂದೇ ಒಂದು ಶಿವಪುರಾಣದ ಕತೆ ಹೇಳಿಬಿಡ್ತೀನಿ, ತುಂಬ ಸಣ್ಣದಾಗಿ ಹೇಳಿಬಿಡ್ತೇನೆ. ರುದ್ರ ಅಂದರೆ ಶಿವ, ಅಕ್ಷಿ ಅಂತ ಹೇಳಿದ್ರೆ ಶಿವನ ಕಣ್ಣು. ರುದ್ರಾಕ್ಷಿ ಅಂತ ಯಾತಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಶಿವ ಲೋಕ ಕಲ್ಯಾಣಾರ್ಥವಾಗಿ ಲಕ್ಷಾಂತರ ವರ್ಷ ತಪಸ್ಸು ಮಾಡಿದಂತೆ. ಲಕ್ಷಾಂತರ ವರ್ಷ. ಆ ಲಕ್ಷಾಂತರ ವರ್ಷ ತಪಸ್ಸು ಮಾಡಿ ಕಣ್ಣು ಬಿಟ್ಟಾಗ ಅವನಿಗೆ ಕಣ್ಣಿಂದ ಧಾರಾಕಾರವಾಗಿ ನೀರು ಹರಿಯತೊಡಗ್ತಂತೆ. ಅವನ ಕಣ್ಣೀರು ಎಲ್ಲೆಲ್ಲಿ ಬಿತ್ತಲ್ಲ ನಮ್ಮ ಭೂಮಿ ಮೇಲೆ, ಅಲ್ಲೆಲ್ಲ ರುದ್ರಾಕ್ಷಿಗಳು ಗಿಡಗಳು ಹುಟ್ಕೊಂಡ್ವಂತೆ. ಮುಖ್ಯವಾಗಿ ರುದ್ರಾಕ್ಷಿ ಗಿಡ ಎಲ್ಲಿ ನೋಡಬಹುದು ನಾವು ಅಂತ ಹೇಳಿದ್ರೆ, ಒಂದು ಇಂಡೋನೇಷ್ಯಾ, ಅಲ್ಲಿ ಜಾವಾ ಅಂತೆಲ್ಲ ಸ್ಥಳ ಇದೆ, ಅಲ್ಲಿ ವಿಪುಲವಾಗಿ ಬೆಳೆದಿದೆ. ಹೆಚ್ಚು ಬೆಳೆಯೋದು ಪ್ರಪಂಚದಲ್ಲಿ ಇಂಡೋನೇಷ್ಯಾದಲ್ಲಿ. ಎರಡನೇ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ನೇಪಾಳ. ನೀವು ಸುಮಾರು ಒಂದು 60% ಇಂಡೋನೇಷ್ಯಾದಲ್ಲಿದ್ದರೆ ಒಂದು 40% ನೇಪಾಳದಲ್ಲಿದೆ, ಇನ್ನೊಂದು 10% ಭಾರತದಲ್ಲಿದೆ, ಸಿಲೋನಲ್ಲಿದೆ, ಬೇರೆ ಬೇರೆ ಕಡೆ ಜಾಗದಲ್ಲೆಲ್ಲ ಇದೆ. ಹಾಗೆ ಇದು ಎಲ್ಲೆಲ್ಲಿ ಬೆಳೆಯುತ್ತೆ ಅನ್ನೋ ವಿಚಾರ ತಿಳ್ಕೊಂಡಾಯಿತು. ನಂತರದ ವಿಷಯಕ್ಕೆ ಬರೋಣ. ರುದ್ರಾಕ್ಷಿ ಅದರಲ್ಲಿ ಆಧ್ಯಾತ್ಮಿಕತೆಯೂ ಅಡಗಿದೆ, ಅದರ ಜೊತೆಗೆ ವೈಜ್ಞಾನಿಕತೆಯಿಂದಲೂ ಕೂಡ ಕೂಡಿದೆ ನಮ್ಮ ಈ ರುದ್ರಾಕ್ಷಿ. ನೀವು ನೋಡಿರ್ಬೋದು, ದೊಡ್ಡ ದೊಡ್ಡ ಮಹನೀಯರು, ಅಮಿತಾಬ್ ಬಚ್ಚನ್ ತೆಗೆದುಕೊಳ್ಳಿ, ರಜನಿಕಾಂತ್ ತೆಗೆದುಕೊಳ್ಳಿ, ಇಂದಿರಾ ಗಾಂಧಿ ತೆಗೆದುಕೊಳ್ಳಿ, ಬಾಲಾ ಠಾಕ್ರೆ ತೆಗೆದುಕೊಳ್ಳಿ, ಈವನ್ ನಮ್ಮ ಪ್ರಧಾನಮಂತ್ರಿ ಮೋದಿಜಿಯವ್ರನ್ನೂ ನೋಡಿದ್ರು ಕೂಡ ಅವರು ರುದ್ರಾಕ್ಷಿನ ಧರಿಸ್ತಾರೆ. ಸುಮ್ಮನೆ ಧರಿಸ್ತಾರೆ ಅಂತ ಅಂದ್ಕೊಳ್ತೀರಾ? ಅದರಲ್ಲಿ ಏನಾದರೂ ಒಂದು ಶಕ್ತಿ ಇಲ್ಲದೆ ಹೋದರೆ ಅವರು ಧರಿಸ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಖಂಡಿತವಾಗಿಯೂ ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ, ವೈಜ್ಞಾನಿಕ ಶಕ್ತಿ ಎರಡೂ ಕೂಡ ಇದೆ. ಇವತ್ತು ನನ್ನ ಮಾತಿನಲ್ಲಿ ಎರಡನ್ನೂ ಕೂಡ ಪರ್ಯಾಯವಾಗಿ ಬೆಳೆಸ್ತಾ ಹೋಗ್ತೇನೆ. ಹೊಸ ಚಿಗುರು ಹಳೆಬೇರು ಕೂಡಿರಲು ಮರೆಸೊಬಗು. ಆಧ್ಯಾತ್ಮಿಕತೆ ಪ್ರಾಚೀನತೆಯಿಂದ ಇದ್ದರೆ ವಿಜ್ಞಾನ ನವೀನತೆ ಎರಡನ್ನೂ ಮೇಳೈಸ್ಕೊಂಡಾಗ ಮಾತ್ರ ಆ ಒಂದು ವಿಚಾರಕ್ಕೆ ಅರ್ಥ ಬರುತ್ತಂತೆ. ಆದರೆ ಎಲ್ಲವೂ ಕೂಡ ವಿಜ್ಞಾನಕ್ಕೆ ಸಿಕ್ಕಿದೆ ಅನ್ನೋ ಸುಳ್ಳು. ಆಧ್ಯಾತ್ಮಿಕ ವಿಜ್ಞಾನ ನಮ್ಮ ಇತ್ತೀಚಿನ ಆಧುನಿಕ ವಿಜ್ಞಾನಕ್ಕಿಂತ ಲಕ್ಷ ಲಕ್ಷ ವರ್ಷ ಮುಂದೆ ಇದೆ. ಅಷ್ಟು ಜ್ಞಾನ ಭಂಡಾರ ಅದರಲ್ಲಿ ಇದೆ. ತುಂಬ ಜನ ಕೇಳೋದು, ನಿಜಕ್ಕೂ ಕೂಡ ಆ ರುದ್ರಾಕ್ಷಿನಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಂತ.
ಖಂಡಿತಕ್ಕೂ ಇದೆ. ವೈಜ್ಞಾನಿಕವಾಗಿ ಹೇಳೋದಾದರೆ ಅದರಲ್ಲಿ ಅಪಾರವಾದ ವಿದ್ಯುತ್ ಆಯಸ್ಕಾಂತೀಯ ಶಕ್ತಿ ಇದೆ. ಅದನ್ನು ಲ್ಯಾಬೊರೇಟ್ರಿನಲ್ಲೆಲ್ಲ ಅವರು ಪ್ರಯೋಗ ಮಾಡಿ ನೋಡಿದ್ದಾರೆ. ಯಾವ್ಯಾವ ರುದ್ರಾಕ್ಷಿನಲ್ಲಿ ಎಷ್ಟೆಷ್ಟು ಆಯಸ್ಕಾಂತೀಯ ಶಕ್ತಿ, ವಿದ್ಯುತ್ ಕಾಂತೀಯ ಶಕ್ತಿಗಳೆಲ್ಲ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ನೂರಾರು ಪೇಪರ್ಸ್ಗಳು ಯಾರು ದೊಡ್ಡ ದೊಡ್ಡ ವಿಜ್ಞಾನಿಗಳು ಕೂಡ ಬರೆದಿದ್ದಾರೆ. ಸುಮಾರು ನಾನು ಕಂಡ ಹಾಗೆ ಒಂದು 100-200 ಪೇಪರ್ಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 4 ಜನ ಡಾಕ್ಟ್ರೇಟ್ ಕೂಡ ತೆಗೆದುಕೊಂಡಿದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿನ ವಿಜ್ಞಾನಿಗಳು ಕೂಡ ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಸಂಶೋಧನೆ ಮಾಡಿದ್ದಾರೆ. ರುದ್ರಾಕ್ಷಿ ವಿಷಯಕ್ಕೆ ಬಂದಾಗ ತುಂಬ ಜನ ಹೇಳ್ತಾರೆ, ಸರ್ ಆ ರುದ್ರಾಕ್ಷಿನಲ್ಲಿ ನಕಲಿ ರುದ್ರಾಕ್ಷಿ ಬರುತ್ತೆ, ಹಾಗೆಯೇ ಅಸಲಿ ರುದ್ರಾಕ್ಷಿ ನಮಗೆ ಗೊತ್ತೇ ಆಗೋದಿಲ್ಲ ಸರ್, ನೋಡಿದ್ರೆ ಅಸಲಿ ಯಾವುದು ನಕಲಿ ಯಾವುದು ಅಂತ ಹೇಳ್ತಾರೆ. 2 ವಿಧಾನ ಇದೆ. ರುದ್ರಾಕ್ಷಿನ ಅದು ನಕಲಿನೋ ಅಥವಾ ಅಸಲಿನೋ ಅನ್ನೋದಕ್ಕೆ ಕೆಲವು ವಿಚಾರ ಹೇಳಿಬಿಡ್ತೀನಿ. ನಾನು ಹೇಳಿದೆ ಐ ಆಮ್ ಎ ಸೌಂಡ್ ಇಂಜಿನಿಯರ್, ಐ ಆಮ್ ಎ ಸೈಕಾಲಜಿಸ್ಟ್, ಹಾಗೆ ಐ ಆಮ್ ಎ ಕಂಪ್ಯೂಟರ್ ಇಂಜಿನಿಯರ್, ಐ ಆಮ್ ಎನ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಈ ಫ್ರೀಕ್ವೆನ್ಸಿ ಮತ್ತು ಅಯಸ್ಕಾಂತೀಯ ಶಕ್ತಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಇದ್ರ ಬಗ್ಗೆ ಎಲ್ಲ ಅರ್ದು ಕೂಡಿದವನು. ಅದ್ರ ಜೊತೆಗೆ ಆಧ್ಯಾತ್ಮಿಕ ಶಕ್ತಿ ಜೊತೆಗೆ ರುದ್ರಾಕ್ಷಿ ಅಸಲಿನೋ ನಕಲಿನೋ ತಿಳ್ಕೊಳ್ಳೋದಕ್ಕೆ ಅದನ್ನು ಸುಮ್ಮನೆ ನೀವು ಕೈಯಲ್ಲಿ ಇಟ್ಕೊಂಡ್ರೆ ಸಾಕು. ಆ ರುದ್ರಾಕ್ಷಿನ ಅದ್ರ ವೈಬ್ರೇಷನ್ ಹೇಳಬಲ್ಲೆ. ಆ ವೈಬ್ರೇಷನ್ ಮುಖಾಂತರ ಅದು ನಿಜಕ್ಕೂ ಅಸಲಿನೋ ನಕಲಿನೋ ಗೊತ್ತಾಗತ್ತೆ. ಏನಾದರೂ ವೈಬ್ರೇಷನ್ ಇದ್ದರೆ ಅದು ಅಸಲಿ ಅಂತ, ವೈಬ್ರೇಷನ್ನೇ ಇಲ್ಲ ಅಂತ ಹೇಳಿದ್ರೆ ಅದು ನಕಲಿ ಅಂತ. ಅದು ಒಂದು ವಿಧಾನ. ಆದರೆ ಎಲ್ರಿಗೂ ಆ ಶಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮುಂಚೆ ಎಲ್ಲ ನಾಡಿ ವೈದ್ಯರು ಅಂತಿದ್ರು, ಬರೀ ಕೈಯಲ್ಲಿ ನಾಡಿ ಹಿಡ್ಕೊಂಡವರು ನಿಮಗಿಂಥ ಕಾಯಿಲೆ ಅಂತ ಹೇಳೋರು. ಬಹುಶಃ ತಾವು ತಮ್ಮ ತಂದೆ ತಾತ ಮುತ್ತಾತ ಕೇಳಿರ್ಬೋದು ಈ ವಿಷಯನ. ನಾಡಿ ವೈದ್ಯರು ಅಂತಲೇ ಅದರ ಹೆಸರು. ಇವಾಗ ಎಲ್ಲ ವೈಜ್ಞಾನಿಕ ಉಪಕರಣ ಬಂದಾದ ಮೇಲೆ ಅದನ್ನು ಉಪಯೋಗಿಸಿ ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗ್ತೀವಿ, ಯಾವ್ಯಾವ ಕಾಯಿಲೆ ಇದೆ, ಕಸಾಲೆ ಇದೆ ಅಂತೆಲ್ಲ. ಹಾಗೆ ನಾನು ಹೇಳಿದೆ ಕೈಯಲ್ಲಿ ಹಿಡಿದು ಅದ್ರ ವೈಬ್ರೇಷನ್ ಮೂಲಕ ನಾವು ಹೇಳ್ಬೋದು ಅಂತ ಹೇಳಿದೆ. ಇನ್ನೊಂದು ವಿಧಾನ, ಆ ಕೈಯಲ್ಲಿ ಹಿಡಿದಾಗಲೂ ಕೂಡ ಕೆಲವು ಮುದ್ರೆಗಳಿದೆ. ಈ ಥರ ನೀವು ಚಿನ್ಮುದ್ರೆನಲ್ಲಿಟ್ಟಾಗ ಕೆಲವು ರುದ್ರಾಕ್ಷಿ ವೈಬ್ರೇಷನ್ ಗೊತ್ತಾಗತ್ತೆ. ಆದಿ ಮುದ್ರೆ ಅಂತ ಇದೆ, ಅದೇ ಥರ ಚಿನ್ಮಯ ಮುದ್ರೆ ಅಂತಿದೆ, ಯೋನಿ ಮುದ್ರೆ ಅಂತಿದೆ, ಅಗ್ನಿ ಮುದ್ರೆ ಅಂತಿದೆ, ಜಲಮುದ್ರೆ ಅಂತಿದೆ. ಹೀಗೆ 108 ಥರದ ಮುದ್ರೆಗಳಿದೆ. ಒಂದೊಂದು ಮುದ್ರೆನಲ್ಲೂ ಕೂಡ ಒಂದೊಂದು ಸಂಗತಿ ನಮಗೆ ಆ ರುದ್ರಾಕ್ಷಿಯ ಕುರಿತು ತಿಳಿದು ಬರ್ತಾ ಇರುತ್ತೆ. ಅದ್ರ ಮುಖೇನ ನಾವು ಯಾರಿಗೆ ಯಾವ ರುದ್ರಾಕ್ಷಿ ಸೂಟಬಲ್ ಅಂತ ಹೇಳ್ಬೋದು. ತುಂಬ ಜನ ಹೇಳ್ತಾರೆ, ಸರಿಗೆ ನನಗೆ ಯಾವ ರುದ್ರಾಕ್ಷಿ ಆಗುತ್ತೆ. ನನಗೆ ಫೋನ್ ಮಾಡಿದಾಗ ಹೇಳ್ತೀನಿ, ಸ್ವಾಮಿ ನಿಮ್ಮ ಬರೀ ಒಂದು ಫೋನ್ ಮೂಲಕ ನಾನು ಹೇಳಲಾರೆ. ನನ್ನ ಹತ್ರ ಬಂದರೆ ನನ್ನ ಹತ್ರ ಕೆಲವು ಗ್ಯಾಡ್ಜೆಟ್ಗಳಿದೆ, ಕಣ್ಣಿಗೆ ಲೈಟ್ ಬಿಟ್ಟರೆ ನಿಮ್ಮ ಆಂತರಿಕ ವಾಸ್ತು ವೈಬ್ರೇಷನ್ ಗೊತ್ತಾಗುತ್ತೆ, ಅದಕ್ಕೆ ತಕ್ಕಂತೆ ಯಾವುದು ಅಂತ ಹೇಳ್ಬೋದು. ಜ್ಯೋತಿಷಕಾರ್ಯ ಏನು ಮಾಡ್ತಾರೆ, ಅವರ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಎಲ್ಲ ನೋಡಿಕೊಂಡು ಅವರು ಯಾವ ರಾಶಿನಲ್ಲಿ ಹುಟ್ಟಿದ್ದಾರೆ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಇವಾಗ ಯಾವ ಗ್ರಹಗತಿಗಳು ನಡೀತಾ ಇದೆ, ಯಾವ ದಶಾ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾವ ಅಂತರ್ಭುಕ್ತಿ ನಡೀತಾ ಇದೆ, ಇದನ್ನೆಲ್ಲ ನೋಡಿ ನಿಮಗೆ ಇಂತಹ ರುದ್ರಾಕ್ಷಿ ಅಂತ ಹೇಳ್ತಾರೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋದಕ್ಕೆ ನಾನಿಲ್ಲಿ ಕುಳಿತಿಲ್ಲ, ಯಾಕಂದರೆ ಎಲ್ಲವನ್ನೂ ನಂಬ್ತೇನೆ. ಒಂದು ರೈಲ್ವೆ ಸ್ಟೇಷನ್ ಇದೆ ಅಂತ ಹೇಳಿದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಲಿಕ್ಕೆ ಒಂದೇ ಮಾರ್ಗ ಏನ್ರಿ, ನೂರಾರು ಮಾರ್ಗ ಇದೆ. ಆ ಥರ ನನ್ನ ವಾಸ್ತು ಅನ್ನೋದು ಒಂದು ಮಾರ್ಗ, ವಿಜ್ಞಾನ ಅನ್ನೋದು ಒಂದು ಮಾರ್ಗ, ಹಾಗೆಯೇ ಜ್ಯೋತಿಷಾಸ್ತ್ರ ಅನ್ನೋದು ಒಂದು ಮಾರ್ಗ, ಸಂಖ್ಯಾಶಾಸ್ತ್ರ ಅನ್ನೋದು ಇದೊಂದು ಮಾರ್ಗ, ಹಸ್ತ ಸಾಮುದ್ರಿಕ ಅನ್ನೋದು ಇನ್ನೊಂದು ಮಾರ್ಗ. ಹೀಗೆ 10 ಹಲವಾರು ಮಾರ್ಗಗಳಿವೆ. ನಾನ್ಯಾರು ನಿರ್ಧಾರ ಮಾಡಲಿಕ್ಕೆ? ಒಂದು ದಾರಿ ಮುಚ್ಚೋದಾಗ ಇನ್ನೊಂದು ದಾರಿಯಿಂದ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳೋದು ನಾನು. ಹಾಗೆ ನಾನು ಹೇಳಿದೆ, ಯಾವುದೇ ಒಂದು ರುದ್ರಾಕ್ಷಿಯನ್ನು ನೀವು ಈ ಥರ ಚಿನ್ಮುದ್ರೆಯಲ್ಲೋ ಬೇರೆ ಯಾವುದಾದ್ರೂ ಮುದ್ರೆನಲ್ಲೋ ಕೈಯಲ್ಲಿ ಹಿಡಿದಾಗ ಅದ್ರ ವೈಬ್ರೇಷನ್ ಗೊತ್ತಾಗುತ್ತೆ ಅಂತ ಹೇಳಿದೆ. ಇದು ಒಂದು ಮೆಥಡು ಎಲ್ರಿಗೂ ಆಗೋದಿಲ್ಲ. ಹಾಗಾದ್ರೆ ಇನ್ನೊಂದು ಮೆಥಡ್ ಏನು? ವೈಜ್ಞಾನಿಕವಾಗಿ ಹೇಳೋದಾದರೆ ಎಕ್ಸ್ರೇ ಉಪಕರಣಗಳ ಮೂಲಕ ನಾವು ರುದ್ರಾಕ್ಷಿಯನ್ನು ಈ ತರಹ ಡೆಂಟಲ್ ಎಕ್ಸ್ರೇ ಇದು, ಈ ಎಕ್ಸ್ರೇ ಮುಖಾಂತರ ನಾವು ಆ ರುದ್ರಾಕ್ಷಿ ನಲ್ಲಿ ಇರುವಂಥ ಒಳ ಅಂಗಗಳು ಗೊತ್ತಾಗತ್ತೆ ನಮಗೆ. ಅದು ನಿಜವಾದ ರುದ್ರಾಕ್ಷಿ ಅನ್ಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ, ತಮಗೆ ಗೊತ್ತಿದ್ದಂಗೆ ರುದ್ರಾಕ್ಷಿನಲ್ಲಿ ಒಂದೇ ಅಲ್ಲ, ಏಕಮುಖಿ, ದ್ವಿಮುಖಿ, ತ್ರಿಮುಖಿ, ಆ ಥರ 21 ಮುಖದ ತನಕ ರುದ್ರಾಕ್ಷಿ ಇದೆ. ನಾವು ಈ ಎಕ್ಸ್ರೇ ಮೆಷಿನಲ್ಲಿ ನೋಡಿದಾಗ ಈ ತರಹ ಎಕ್ಸ್ರೇ ಉಪಕರಣದ ಮೂಲಕ ರುದ್ರಾಕ್ಷಿಯ ಒಳಗಡೆ ಏನಿದೆ ಅಂತ ನೋಡಿದಾಗ
ಅದರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇದ್ದು ಒಂದು ಬೀಜ ಇದ್ದರೆ ಅದು ಏಕಮುಖಿ ರುದ್ರಾಕ್ಷಿ ಅಂತ. 2 ಕಂಪಾರ್ಟ್ಮೆಂಟ್ ಇದ್ದು 2 ಬೀಜಗಳಿದ್ದರೆ ದ್ವಿಮುಖಿ ರುದ್ರಾಕ್ಷಿ. ಇನ್ನು ನಾನು ಹೇಳಬೇಕಾಗಿಲ್ಲ, ನೀವು ಬುದ್ಧಿವಂತ ಇದ್ದೀರಾ. 3 ಅಂತ ಹೇಳಿದ್ರೆ 3 ಮುಖದಲ್ಲಿ 3 ಇರುತ್ತೆ, 4 ಅಂದರೆ 4, 5 ಅಂದರೆ 5, 21 ಮುಖ ಅಂತ ಹೇಳಿದ್ರೆ 21 ಬೀಜಗಳು ಇದ್ದರೆ ಅದು ನಿಜವಾದ ರುದ್ರಾಕ್ಷಿ ಅಂತ. ಯಾವುದಾದ್ರೂ ನಿಮ್ಮದು ಆರ್ಟಿಫಿಷಿಯಲ್ ರುದ್ರಾಕ್ಷಿನಲ್ಲಿ ಏನು ಮಾಡ್ತಾರೆ, ಲ್ಯಾಕರ್ ಅಂತ ಬರುತ್ತೆ, ಅದೊಂಥರ ಅಂಟು, ಅದು ಸ್ವಲ್ಪ ಕಾಲ ತುಂಬ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಡೈ ಮಾಡಿಬಿಟ್ಟು ರುದ್ರಾಕ್ಷಿ ಅಂತ ಮಾರ್ಕೆಟ್ನಲ್ಲೆಲ್ಲ ಮಾರ್ತಾರೆ. ಅದರಲ್ಲಿ ಯಾವುದೇ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ರುದ್ರಾಕ್ಷಿ ಒಳಗಡೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇದು ನೋಡಿ, ಇದರಲ್ಲಿ ನಿಮಗೆ ಕಂಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ, ಅಷ್ಟೇ ಬೀಜಗಳು ಅದರಲ್ಲಿದೆ. ಇದು ಎಕ್ಸ್ರೇ ತೆಗೆದಾಗ ಕಂಡಂತಹ ರುದ್ರಾಕ್ಷಿಯ ಒಂದು ಚಿತ್ರ. ಅದೇ ಥರ ಇಲ್ಲಿ ನೋಡಿ, 6 ಮುಖದ ರುದ್ರಾಕ್ಷಿ ಅಂದರೆ ನಿಮಗೆ ಗೊತ್ತು. 1, 2, 3, 4, 5, 6 ಕಂಪಾರ್ಟ್ಮೆಂಟ್ ಇದೆ. 6 ಕಂಪಾರ್ಟ್ಮೆಂಟಲ್ಲಿ 6 ಬೀಜ ಕಾಣಿಸ್ತಾ ಇದೆ ನಿಮಗೆ. ಇದು 6 ಮುಖದ ರುದ್ರಾಕ್ಷಿ ಅಂತ. ಹೀಗೆ ವೈಜ್ಞಾನಿಕವಾಗಿ ಅದರಲ್ಲಿ ಅಯಸ್ಕಾಂತೀಯ ಶಕ್ತಿ ಜೊತೆಗೆ ಬಹಳಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕೆಲವು ಗುಣಗಳಿದೆ, ರಾಸಾಯನಿಕ ವಸ್ತುಗಳಿದೆ. ಅದರಿಂದ ಬಹಳಷ್ಟು ಆರೋಗ್ಯಗಳನ್ನ ವೃದ್ಧಿ ಮಾಡ್ಬೋದು ಅಂತ ಕಡಿಮೆ ಅಂದರೆ ಒಂದು 100-200 ಜನ ಇದ್ರ ಬಗ್ಗೆ ರಿಸರ್ಚ್ ಪೇಪರ್ಗಳನ್ನ ಕೊಟ್ಟಿದ್ದಾರೆ. ಇದು ಒಬ್ಬರು IIT ಅವರು ಮಾಡಿರೋಂತಹ ರಿಸರ್ಚ್ ಪೇಪರು. ಇದರಲ್ಲಿ ಅವರಿಗೆ ಡಾಕ್ಟ್ರೇಟ್ ಸಿಕ್ಕಿದೆ. ಇದೇ ಥರ 4 ಜನಕ್ಕೆ ಸಿಕ್ಕಿದೆ ಡಾಕ್ಟ್ರೇಟು, ಬೇರೆ ಬೇರೆ ವಿಭಿನ್ನ ಕೋನದಿಂದ ನೋಡಿರೋದು. ಅಂದರೆ ಇದರಲ್ಲಿ ವೈಜ್ಞಾನಿಕತೆ ಕೂಡ ಅಡಗಿದೆ ಅನ್ನೋದು ಸುಳ್ಳಲ್ಲ ಅಂತಾಯಿತು. ಈ ರುದ್ರಾಕ್ಷಿನಲ್ಲಿ ಏಕಮುಖಿ ಅಂತ ಇದೆ, ದ್ವಿಮುಖಿ, ತ್ರಿಮುಖಿ, ಪಂಚಮುಖಿ ಅಂತೆಲ್ಲ ಇದೆ. ಸುಮಾರು 21 ಮುಖದ ತನಕ ಇದೆ. ಆದರೆ 10 ಮುಖದ ತನಕ ನಾನು ಅದರಲ್ಲಿ ಸ್ವಲ್ಪ ಪರಿಣಿತನಾಗಿದ್ದೀನಿ. 10 ಮುಖದ ಬಗ್ಗೆ ಹೇಳ್ಬೋದು. ಬಾಕಿ ಬಹಳಷ್ಟು 10, 11, 12, 13 ತೊಗೊಂಡಾಗ ಬಹಳಷ್ಟು ಆರ್ಟಿಫಿಷಿಯಲ್ ರುದ್ರಾಕ್ಷಿನೇ ಹೆಚ್ಚು ಸಿಕ್ತು ನನಗೆ. ಆದ ಕಾರಣ ಅದರಲ್ಲಿ ಆಸೆ ಬಿಟ್ಬಿಟ್ಟೆ. ಎಲ್ಲೋ ಮಧ್ಯದಲ್ಲಿ 16 ಮುಖದ ಒಂದು ಸಲ ಸಿಕ್ತು, ಅದು ನಿಜವಾದಿತ್ತು. ಆವಾಗ ನಂಬೇಕಾಗಿ ಬರುತ್ತೆ, ಇರಬಹುದಪ್ಪ 21 ಮುಖದ ತನಕ ಅಂತ. ಏಕಮುಖಿ ರುದ್ರಾಕ್ಷಿ ಬಗ್ಗೆ ಹೇಳ್ತೀನಿ ಇವಾಗ. ಏಕಮುಖಿ ರುದ್ರಾಕ್ಷಿ ನೋಡಿ, ಇದು ಏಕಮುಖಿ ರುದ್ರಾಕ್ಷಿ ನಿಮಗೆ ಕಾಣಿಸ್ತಾ ಇದೆ. ಇದು ಬಹಳ ಶ್ರೇಷ್ಠವಾದ ರುದ್ರಾಕ್ಷಿ, ಏಕಮುಖಿ ರುದ್ರಾಕ್ಷಿ. ಈ ಏಕಮುಖಿ ರುದ್ರಾಕ್ಷಿ ಯಾರು ಹಾಕ್ಕೋಬೇಕು ಅಂತ ಹೇಳಿದ್ರೆ, ಏಕಮುಖಿ ರುದ್ರಾಕ್ಷಿ ನೋಡಿದ್ರೆ ಶಿವನ ಕಣ್ಣು ಥರ ಇದೆ. ಇದು ಕಣ್ಣೇ, ಇದು ಕಣ್ಣಿನ ಆಕಾರದಲ್ಲಿರುತ್ತೆ. ಆ ಕಣ್ಣಿನ ಆಕಾರದಲ್ಲಿರೋದ್ರಿಂದ ಅದನ್ನು ಶಿವನ ಕಣ್ಣು ಅಂತ ಕೂಡ ಕರೀತಾರೆ. ಇದಕ್ಕೆ ಅಧಿಪತಿ ಯಾರಪ್ಪ ಅಂದರೆ ಸೂರ್ಯ. ಆದ್ದರಿಂದ ನಮ್ಮ ದೇಹ ಮನಸ್ಸಿನಲ್ಲಿ ಬಹಳಷ್ಟು ಶಾಖ ಉಂಟು ಮಾಡುವಂತಹ ವಸ್ತು ಇದು. ಆಧ್ಯಾತ್ಮಿಕ ಕ್ರಿಯೆಯನ್ನು ನಮ್ಮಲ್ಲಿ ಬಹಳಷ್ಟು ಪ್ರಚೋದನೆ ಮಾಡುತ್ತೆ. ವೈಜ್ಞಾನಿಕವಾಗಿ ನಮಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಪಿನಲ್ ಗ್ಲ್ಯಾಂಡ್ ಅಂತ 2 ಮಾಸ್ಟರ್ ಗ್ಲ್ಯಾಂಡ್ಗಳಿದೆ. ಡಾಕ್ಟರ್ಗಳಿಗೂ ಕೂಡ ಗೊತ್ತಿಲ್ಲ ಆ ಗ್ಲ್ಯಾಂಡ್ಗಳು ಯಾಕ್ರಿ ಇದೆ, ಅದನ್ನು ತೆಗೆದಾಕಿದ್ರು ಏನು ಮನುಷ್ಯ ಬದುಕ್ತಾನೆ? ಹೇಗೆ ಅಪೆಂಡಿಸೈಟಿಸ್ ಅಂತಿದೆ ನೋಡಿ, ಅದನ್ನು ಕಟ್ ಮಾಡಿ ಬಿಸಾಕಿದ್ರೆ ಮನುಷ್ಯ ಬದುಕ್ತಾನೆ. ಆದರೆ ಭಗವಂತ ಸುಮ್ಮನೆ ಏನಾದರೂ ಕೊಡ್ತಾನೆ ಅಂದ್ರಿ. ಏನೇ ಒಂದು ಸೃಷ್ಟಿ ಮಾಡಬೇಕಾದ್ರೂ ಅದಕ್ಕೊಂದು ಕಾರಣ ಇರುತ್ತೆ. ಕೋಟಿ ಜೀವಿಗಳಿದ್ದರೂ ಅದಕ್ಕೊಂದು ಅರ್ಥ ಇರುತ್ತೆ. ಹಾಗೆ ನಮ್ಮ ಈ ಏಕಮುಖಿ ರುದ್ರಾಕ್ಷಿ ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಹಾಕಬೇಡಿ, ಎಲ್ಲರಿಗೂ ಅಲ್ಲ. ನೀವು ಆಧ್ಯಾತ್ಮಿಕ ಹಾದಿಯಲ್ಲಿ ಹೋಗೋದಾದರೆ ಮಾತ್ರ ನೀವು ಅದನ್ನು ಧರಿಸ್ಬೋದು. ಬರೀ ಧರಿಸಿದ್ರೆ ಸಾಕ? ಅದಕ್ಕೆ ಕೆಲವು ನೇಮ ನಿಷ್ಠೆಗಳು ನಮ್ಮ ಶಿವಪುರಾಣದಲ್ಲೆಲ್ಲ ಹೇಳಲಾಗಿದೆ. ಆದ್ದರಿಂದ ಆ ಏಕಮುಖಿ ರುದ್ರಾಕ್ಷಿ ಮಾಡಿದಾಗ ಪ್ರತಿನಿತ್ಯ 1008 ಬಾರಿ ಅಭಿಷೇಕ ಮಾಡಬೇಕು. ಓಂ ನಮಃ ಶಿವಾಯ ಅಂತಾನು ಬಹಳಷ್ಟು ರುದ್ರಾಕ್ಷಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳಿವೆ. ಅದನ್ನು ಹೇಳಿಕೊಂಡು ಕೂಡ ನೀವು ಅದರ ನೇಮ ನಿಷ್ಠೆ ಆಚರಣೆಗಳೆಲ್ಲ ಮಾಡಿದರೆ ಮಾತ್ರ ಏಕಮುಖಿ ರುದ್ರಾಕ್ಷಿ. ಸೂರ್ಯ ಅಂತ ಹೇಳಿದೆ, ಸಾಮಾನ್ಯವಾಗಿ ಇದನ್ನು ಹಾಕ್ಕೊಂಡಾಗ ಹೀಟ್ ಜಾಸ್ತಿ ಆಗುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರಬೇಕು, ಡಿಟ್ಯಾಚ್ಮೆಂಟ್ ಇರಬೇಕು. ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಒಲವಿದ್ದವರು ಮಾತ್ರ. ನಾನು ಸಂಸಾರದಲ್ಲಿದ್ದರೂ ಕೂಡ ಡಿಟ್ಯಾಚ್ಡಾಗಿ ಲೈಫ್ ನಡೆಸ್ತೀನಿ, ಸುಳ್ಳು ಹೇಳೋದಿಲ್ಲ, ಕುಡಿಯೋದಿಲ್ಲ, ವಂಚನೆ ಮಾಡೋದಿಲ್ಲ. ಈ ತರಹ ಸ್ವಭಾವ ಇದ್ದರೂ ಮಾತ್ರ ಏಕಮುಖಿ ರುದ್ರಾಕ್ಷಿ ಧರಿಸ್ಬೋದು. ಇನ್ನು ದ್ವಿಮುಖಿ ರುದ್ರಾಕ್ಷದ ವಿಷಯಕ್ಕೆ ಬರ್ತೇನೆ. ಅದನ್ನು ಅರ್ಧನಾರೀಶ್ವರ ರುದ್ರಾಕ್ಷಿ ಅಂತ ಹೇಳ್ತಾರೆ. ಶಿವ ಮತ್ತು ಪಾರ್ವತಿ ಈ ರುದ್ರಾಕ್ಷಿ ಧರಿಸೋದ್ರಿಂದ ಫಲ ಏನಪ್ಪ ಅಂತ ಹೇಳಿದ್ರೆ, ಸಂಬಂಧಗಳು ಮುಖ್ಯವಾಗಿ ಗಂಡ ಹೆಂಡತಿ ನಡುವೆ ಸಂಬಂಧ ಚೆನ್ನಾಗಿಲ್ಲ, ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಸೋದರ ಸೋದರಿಯರ ನಡುವೆ ಸಂಬಂಧ ಚೆನ್ನಾಗಿಲ್ಲ, ಅಥವಾ ನಮ್ಮ ಸ್ನೇಹಿತರೊಂದಿಗೆ ಸಂಬಂಧ ಚೆನ್ನಾಗಿಲ್ಲ, ಈ ಥರ ಸಂಬಂಧಪಟ್ಟದ್ದನ್ನು ಸರಿಪಡಿಸೋದಕ್ಕಿರುವಂತಹ ರುದ್ರಾಕ್ಷಿ ದ್ವಿಮುಖಿ ರುದ್ರಾಕ್ಷಿ.
ಇದು ಚಂದ್ರ ಇದರ ಅಧಿಪತಿ. ಆ ನಿಮಿತ್ತ ಚಂದ್ರ ಮನೋಕಾರಕ ಅಂತ ಹೇಳ್ತಾರೆ. ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಯಾರಾದರೂ ತುಂಬ ಡಿಪ್ರೆಷನಲ್ಲಿದ್ದರೂ ಕೂಡ ನೀವು ಈ ರುದ್ರಾಕ್ಷಿ ಧರಿಸ್ಬೋದು. ಈ ರುದ್ರಾಕ್ಷಿ ನಾನೇನಾದರೂ ಒಂದು ವಿಷಯ ಹೇಳಿದ್ರೆ ಅದೊಂದಕ್ಕೆ ಅಂತ ದಯವಿಟ್ಟು ಅಂದ್ಕೋಬೇಡಿ. ಹೇಗೆ ಅಲೋಪತಿನಲ್ಲಿ ಒಂದು ಟ್ಯಾಬ್ಲೆಟು ಆಸ್ಪ್ರಿನ್ ಅನ್ನೋದು ನಿಮ್ಮ ಹಾರ್ಟ್ ಡಿಸೀಸ್ಗೂ ಆಗುತ್ತೆ, ನಿಮ್ಮ ಆರ್ಡಿನರಿ ತಲೆನೋವು ಆಗುತ್ತೆ, ಕೈಕಾಲು ನೋವು ಕೂಡ ಕೊಡ್ತಾರೆ. ಹಾಗೆ ಒಂದೇ ರುದ್ರಾಕ್ಷಿ ಹಲವಾರು ಕಾರಣಕ್ಕೂ ಕೂಡ ನಾವು ಬಳಸಬಹುದು. ಆದ್ದರಿಂದ ನಾನು ಹೇಳಿದ್ದೇ ಸತ್ಯ ಅಂದ್ಕೋಬೇಡಿ. ಯಾಕಂದರೆ ನಾನಿವಾಗ ಒಂದು 20-25 ನಿಮಿಷ ಕಾರ್ಯಕ್ರಮದಲ್ಲಿ ಏನು ಎಷ್ಟೆಲ್ಲ ಹೇಳ್ಬೋದು. ಬರೀ ಒಂದು ಏಕಮುಖಿ ರುದ್ರಾಕ್ಷಿ ಬಗ್ಗೆ 1 ವರ್ಷ ಹೇಳಬಲ್ಲೆ ನಾನು. ಅಷ್ಟೊಂದು ವಿಚಾರಗಳಿವೆ. ನಾನು ಹೇಳಿದ್ನಲ್ಲ, ಡಾಕ್ಟ್ರೇಟ್ ಮಾಡಿರ್ಬೇಕಾದ್ರೆ ಎಷ್ಟು ವರ್ಷ ಅವರು ಅದ್ರ ಬಗ್ಗೆ ಸ್ಟಡಿ ಮಾಡಿರಬೇಕು. ಯಾವುದೇ ಡಾಕ್ಟ್ರೇಟು ಕಡಿಮೆ ಅಂದರೂ 5 ವರ್ಷದ ಕಡಿಮೆ ಯಾವುದೂ ಸಿಗೋದಿಲ್ಲ. ಅಂದರೆ 5 ವರ್ಷ ಎಲ್ಲೆಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದೆಲ್ಲ ಮಾಡಿರ್ತಾರೆ. ಅಂದರೆ ರುದ್ರಾಕ್ಷಿನಲ್ಲಿ ಎಷ್ಟೊಂದು ವಿಷಯ ಅಡಕವಾಗಿದೆ ಅನ್ನೋದಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೇನೆ. ದ್ವಿಮುಖಿ ಆಯಿತು. 3 ಮುಖದ ರುದ್ರಾಕ್ಷಿ. 3 ಮುಖ ಯಾವುದಪ್ಪ ಅಂತ ಹೇಳಿದ್ರೆ ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರಿಗೂ ಸಂಬಂಧಪಟ್ಟಂತಹ ಏಕೈಕ ರುದ್ರಾಕ್ಷಿ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಬ್ರಹ್ಮ, ವಿಷ್ಣು, ಮಹೇಶ್ವರ ರುದ್ರಾಕ್ಷಿ, ತ್ರಿಮುಖಿ ರುದ್ರಾಕ್ಷಿ, 3 ಮುಖದ ರುದ್ರಾಕ್ಷಿ. ಈ 3 ಮುಖ ಬ್ರಹ್ಮ, ವಿಷ್ಣು, ಮಹೇಶ್ವರ ಏನು ಹೇಳ್ತಾರೆ ಅಂದರೆ ಸೃಷ್ಟಿ, ಸ್ಥಿತಿ, ಲಯ ಈ 3ನ್ನೇ ಹೇಳ್ತಾರೆ ಅಲ್ವಾ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಮತ್ತು ನಿಮಗೆ ಗೊತ್ತೇ ಗೊತ್ತು ಶಿವ ಲಯಕರ್ತ. ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂದರೆ ಶಿವ ಲಯಕರ್ತ. ನಿಮ್ಮಲ್ಲಿ ಸೃಷ್ಟಿ ಚೆನ್ನಾಗಾಗಬೇಕು, ನೀವು ಗಳಿಸಿದ್ದನ್ನು ಉಳಿಸ್ಕೊಳ್ಬೇಕು, ನಿಮ್ಮಲ್ಲಿರೋ ಕೆಟ್ಟ ಭಾವನೆಗಳೆಲ್ಲ ಹೋಗಬೇಕು ಅಂತ ಆದರೆ ಈ 3 ಮುಖದ ರುದ್ರಾಕ್ಷಿನ ನೀವು ಧರಿಸಬೇಕಾಗತ್ತೆ. ಆದ್ದರಿಂದ ಈ 3 ಮುಖದ ರುದ್ರಾಕ್ಷಿ ನಮ್ಮ ಕಣ್ಣಿಗೆ ಬಹಳ ಒಳ್ಳೆಯದಂತೆ. ನಿಮ್ಮ ಕಣ್ಣಿನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ದೃಷ್ಟಿಹೀನತೆ ಇದೆ, ನೈಟ್ ಬ್ಲೈಂಡೆಡ್ನೆಸ್ ಇದೆ, ಈ ಥರ ಕಾಯಿಲೆಗೆಲ್ಲ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಇದು 3ನೇ ಕಣ್ಣಾಗಿ ಕೆಲಸ ಮಾಡುತ್ತಂತೆ. ನಮಗಿರೋದೇ 2 ಕಣ್ಣು. ಆ 2 ಕಣ್ಣಲ್ಲಿ ಸಮಸ್ಯೆ ಇದ್ದರೆ ಈ 3ನೇ ಕಣ್ಣು ನಮ್ಮ 3ನೇ ಮುಖದ ರುದ್ರಾಕ್ಷಿ ಅದು ನಿಮಗೆ ಸಹಾಯ ಮಾಡುತ್ತಂತೆ. ಇನ್ನು 4 ಮುಖದ ರುದ್ರಾಕ್ಷಿ, ಚತುರ್ಮುಖ ರುದ್ರಾಕ್ಷಿ ಅಂತ ಹೇಳ್ತಾರೆ. ಇದಕ್ಕೆ ಅಧಿಪತಿ ಗುರು ಅಂತ ಹೇಳ್ತಾರೆ. ಗುರು ಯಾವುದಕ್ಕೆ ಒಳ್ಳೆಯದು? ನಿಮಗೆ ವಿದ್ಯೆ ಕಲಿಸ್ತಾನೆ, ನಿಮಗೆ ವಿದ್ಯೆ ಬರೋ ಥರ ಮಾಡ್ತಾನೆ, ನಿಮ್ಮಲ್ಲಿ ವಿದ್ಯಾಶಕ್ತಿ ಹೆಚ್ಚಿಸ್ತಾನೆ. ಅಂದರೆ ನಿಮ್ಮಲ್ಲಿ ಕಲಿಯೋ ಆಸಕ್ತಿ ಇದ್ದರೆ, ಏನೋ ಒಂದು ವಸ್ತುವನ್ನು ಕಲಿಬೇಕು ಅಂತ ಆದರೆ, ನೀವು ವಿದ್ಯೆ ಕಲಿಯೋದ್ರಲ್ಲಿ ದಡ್ಡರಾಗಿದ್ದರೆ, ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಪವರ್ ಇಲ್ಲದೆ ಹೋದರೆ ಈ 4 ಮುಖದ ರುದ್ರಾಕ್ಷಿನ ನೀವು ಧರಿಸಬಹುದು ಅಂತ ಹೇಳುತ್ತೆ ಶಾಸ್ತ್ರ. ಆರೋಗ್ಯಕರದ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಗುರು ನಿಮಗೆ ಬುದ್ಧಿಶಕ್ತಿಯನ್ನು ಹೆಚ್ಚೋದ್ರಿಂದ ಇದು ಮೆದುಳಿನ ಮೇಲೆ ವಿಪರೀತ ಪರಿಣಾಮ ಬೀರುತ್ತೆ ಅಂತ ವೈಜ್ಞಾನಿಕ ಸಂಶೋಧನೆಯಿಂದ ತಿಳಿದು ಬಂದಿದೆ. ಆದ್ದರಿಂದ ಈ 4 ಮುಖದ ರುದ್ರಾಕ್ಷಿ ನೀವು ವಿದ್ಯೆಯನ್ನು ಗಳಿಸಲಿಕ್ಕೆ, ಯಾವುದೇ ಹೊಸ ವಿದ್ಯೆ ಆಗಿರ್ಬೋದು, ಅದು ಕೇವಲ ವಿದ್ಯಾರ್ಥಿಗಳೇ ಅಲ್ಲ, ನನಗೇನೋ ಸಂಗೀತ ಕಲಿಬೇಕು ಈ ವಯಸ್ಸಿನಲ್ಲೂ ಅಂತ ಆದರೆ ನಿಮ್ಮಲ್ಲಿ ನೀವು ಇನ್ಫೀರಿಯರ್ ಆಗೋದು ಬೇಡ, ನಿಮ್ಮನ್ನು ಸುಪೀರಿಯರ್ ಮಾಡುತ್ತೆ ಈ ರುದ್ರಾಕ್ಷಿ ಹಾಕ್ಕೊಂಡಾಗ. ಖಂಡಿತ ನೀವು ಏನು ಕಲಿಬೇಕು ಅಂತ ಏನು ಗುರಿ ಇಟ್ಕೊಂಡಿದ್ರಲ್ಲ ಆ ಗುರಿ ಸಾಧನೆ ಖಂಡಿತ ನೀವು ಸಾಧನೆ ಮಾಡೇ ಮಾಡ್ತೀರಾ. ಇನ್ನು ಪಂಚಮುಖಿ ರುದ್ರಾಕ್ಷಿ ನೋಡಿ, ಇದೇ ಪಂಚಮುಖಿ ರುದ್ರಾಕ್ಷಿ ಮಾಲೆನೇ ಇದೆ. ಇದು ಮಾತ್ರ ಯಾರು ಬೇಕಾದರೂ ಹಾಕ್ಬೋದು ರೀ. ಪಂಚಮುಖಿ ರುದ್ರಾಕ್ಷಿಗೆ ಯಾವುದೇ ಥರದ ನಿಷಿದ್ಧಗಳಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಪ್ರಸಾದವಾಗಿ ಕೊಡೋ ರುದ್ರಾಕ್ಷಿ ಯಾವುದಪ್ಪ ಅಂತ ಹೇಳಿದ್ರೆ ಶಿವನ ದೇವಸ್ಥಾನಗಳಲ್ಲಿ ಪಂಚಮುಖಿ ರುದ್ರಾಕ್ಷಿ ಕೊಡ್ತಾರೆ. ಈ ಪಂಚಮುಖಿ ರುದ್ರಾಕ್ಷಿ ನಮ್ಮ ವಾಸ್ತುವಿನ ಪಂಚಭೂತ ತತ್ವಗಳು ಏನಿದೆಯಲ್ಲ, ಅಗ್ನಿ, ಜಲ, ವಾಯು, ಭೂ, ಆಕಾಶ, ಈ ಎಲ್ಲ ತತ್ವಗಳನ್ನು ಕೂಡ ನಿಮ್ಮ ದೇಹದಲ್ಲಿ ಸಮತೋಲನವಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಅಂಥೇಳಿದ್ರೆ ನಿಮ್ಗೆ ಸಿಟ್ಟಿದ್ರೆ ಕಣ್ಣು ಮುಚ್ಕೊಂಡು ಹಾಕ್ಕೊಳ್ಳಿ, ಸಿಟ್ಟು ಕಡಿಮೆ ಆಗುತ್ತೆ ಅಗ್ನಿತತ್ವದಿಂದ. ಉದರ ಸಮಸ್ಯೆ ಇದೆಯಾ, ಜಲತತ್ವ, ಅದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ನೀವು ಪಂಚಮುಖಿ ರುದ್ರಾಕ್ಷಿ ಹಾಕಬಹುದು. ಅದೇ ಥರ ವಾಯು ಉಸಿರಾಟದ ಏನಾದರೂ ತೊಂದರೆ ಇದೆಯಾ ನಿಮಗೆ, ಪಂಚಮುಖಿ ರುದ್ರಾಕ್ಷಿ ಧರಿಸಿ, ಅದಕ್ಕೆ ಯಾವುದೇ ನಿಷಿದ್ಧ ಇಲ್ಲ. ಈ ಸಂದರ್ಭದಲ್ಲಿ ಕೆಲವರು ತುಂಬ ಜನ ಕೇಳೋ ಪ್ರಶ್ನೆ ನಿಮಗೆ ಕೇಳಿಬಿಡ್ತೀನಿ, ನಿಮಗೆ ಹೇಳಿಬಿಡ್ತೀನಿ. ಸರ್ ನಾನು ನಾನ್ ವೆಜ್ ತಿಂತೀನಿ ಸರ್, ಕುಡಿತೀನಿ ಸರ್, ಇದನ್ನು ನಾನು ಹಾಕ್ಕೊಳ್ಬೋದೋ ಬೇಡವೋ ಸರ್ ರುದ್ರಾಕ್ಷಿ?
ಒಂದಂತೂ ಖಂಡಿತ, ಏಕಮುಖಿ ರುದ್ರಾಕ್ಷಿ ಯಾವುದೇ ಕಾರಣಕ್ಕೆ ನೀವು ಯಾವುದೇ ಥರದ್ದು ನಾನ್ ವೆಜ್ ತಿನ್ನೋದಾಗಲಿ, ಕುಡಿಯೋದಾಗಲಿ, ಬೇರೆ ಸುಳ್ಳು ಹೇಳೋದಾಗಲಿ ಈ ಥರದ್ದೆಲ್ಲ ಇದ್ದರೆ ಖಂಡಿತ ಏಕಮುಖಿ ರುದ್ರಾಕ್ಷಿ ಹಾಕಬೇಡಿ. 2, 3, 4, 5, 6, 7 ತನಕನೂ ತೊಂದರೆ ಇಲ್ಲ. ನೀವು ಏನೇ ತಿನ್ನಿ ಪರವಾಗಿಲ್ಲ. 8 ನಂತರ ಒಂದೊಂದೇ ರಿಸ್ಟ್ರಿಕ್ಷನ್ ಬರ್ತಾ ಹೋಗುತ್ತೆ. ಆ ನಿಮಿತ್ತ ಯಾರು ರುದ್ರಾಕ್ಷಿ ವಿಷಯದಲ್ಲಿ ಪರಿಣಿತಿರ್ತಾರಲ್ಲ ಅವ್ರ ಹತ್ರ ತಿಳ್ಕೊಂಡು ನೀವು 8, 9, 10ರಿಂದ 21 ತನಕ ನೀವು ಹಾಕೊಳ್ಳೋದಿದ್ದರೆ ಆಗ ನೀವು ಕನ್ಸಲ್ಟ್ ಮಾಡಲೇಬೇಕು. ಸುಮ್ಮನೆ ನೀವೇ ನಿರ್ಧಾರ ತೆಗೆದುಕೊಳ್ಬೇಡಿ. ಮತ್ತೊಂದು ನಾವು ಹೇಳ್ತೀವಿ ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಏನೇನೋ ಬಾಯಿಗೆ ಬಂದಿದ್ದು ಏನೇನೋ ಬರೆದಿರ್ತಾರೆ. ದಯವಿಟ್ಟು ಅದನ್ನು ಕೂಡ ನಂಬಕ್ಕೆ ಹೋಗಬೇಡಿ. ಅವರೇನೋ ಹೇಳ್ತಾರೆ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿರೋದ್ರಿಂದ ತೊಂದರೆನೂ ಆಗುತ್ತೆ. ಮತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಆಯುರ್ವೇದದಲ್ಲಿ ತುಂಬ ಬಳಸ್ತಾರೆ ಈ ಪಂಚಮುಖಿ ರುದ್ರಾಕ್ಷಿ. ಏನು ಧರಿಸೋದಕ್ಕೆ ಇಲ್ಲ ರೀ, ಅದರ ಚೂರ್ಣ ಮಾಡಿ ಕೊಡ್ತಾರೆ. ನಿಮಗೆ ಎಸಿಡಿಟಿ, ಗ್ಯಾಸ್ಟ್ರಿಕ್ಕು, ಇಂಡೈಜೆಷನ್ ಇವೆಲ್ಲ ಇದ್ದಾಗ ಇದನ್ನು ಪುಡಿ ಮಾಡಿ ಅದರ ಒಂದು ನೀರಲ್ಲಿ ಹಾಕಿ ನಿಮಗೆ ಕುಡಿಸೋದ್ರಿಂದ ನಿಮಗೆ ಎಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇದ್ದರೆ ದೂರ ಆಗುತ್ತೆ. ಅದ್ರ ಜೊತೆಗೆ ಆಯುರ್ವೇದದಲ್ಲಿ ಬೇರೆ ಬೇರೆ ಕಾರಣಕ್ಕೂ ಕೂಡ ಉಪಯೋಗಿಸ್ತಾರೆ. ಬೇರೆ ಬೇರೆ ಜೊತೆಗೆ ಮಿಶ್ರಣ ಮಾಡಿ ಲೇಪನ ಮಾಡಿ ಸ್ಕಿನ್ ಡಿಸೀಸ್ ಹೋಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಬಹಳಷ್ಟು ಆಯುರ್ವೇದ ತಜ್ಞರು ಹೇಳಿದ್ದಾರೆ. ಇದು ಪಂಚಮುಖಿ ರುದ್ರಾಕ್ಷಿ ಬಗ್ಗೆ ಇರುವಂತಹ ವಿಷಯ. ಹಾಗಾದರೆ ಈ ರುದ್ರಾಕ್ಷಿನ ಹೆಂಗೆ ಕಂಡುಹಿಡಿಯೋದು? ನಾನು ಏಕಮುಖಿ, ದ್ವಿಮುಖಿ, ತ್ರಿಮುಖಿ ನೀವೇನೋ ಹೇಳಿಬಿಟ್ರಿ ಸರ್. ಬಹಳ ಸುಲಭ ರೀ. ನೀವು ರುದ್ರಾಕ್ಷಿನ ಕೈಯಲ್ಲಿ ಇಟ್ಕೊಂಡೆ ಮೇಲಿಂದ ಕೆಳಗಡೆ ತನಕ ಒಂದೇ ಒಂದು ಲೈನ್ ಇದ್ದರೆ ಏಕಮುಖಿ, 2 ಲೈನ್ ಇದ್ದರೆ ಲಂಬಾಕಾರವಾಗಿ ಅದು ದ್ವಿಮುಖಿ, 3 ಮುಖ ಇದ್ದರೆ 3, 4 ಇದ್ದರೆ 4, 5 ಲೈನ್ಗಳಿರುತ್ತೆ ಹೊರಗಡೆ. ಆ ಲೈನ್ಗಳಿದ್ದಾಗ ಇಂತಿಂಥ ರುದ್ರಾಕ್ಷಿ ಅಂತ ನೀವು ಗಮನಿಸ್ಬೋದು. ಆದರೆ ಏಕಮುಖಿ ರುದ್ರಾಕ್ಷಿ ಅರ್ಧ ಚಂದ್ರಾಕಾರವಾಗಿರುತ್ತೆ. ದ್ವಿಮುಖಿ ರುದ್ರಾಕ್ಷಿ ನಿಮಗೆ ಓವಲ್ ಶೇಪಲ್ಲಿರುತ್ತೆ. ಆಮೇಲೆ ತ್ರಿಮುಖಿ ರುದ್ರಾಕ್ಷಿ ಸ್ವಲ್ಪ ಲಂಬವಾಗಿರುತ್ತೆ, ರೌಂಡ್ಗಿರೋದಿಲ್ಲ. ಬಾಕಿ ಎಲ್ಲ ಸರಿಸಾಮಾನ್ಯವಾಗಿ ರೌಂಡಾಗೇ ಇರುತ್ತೆ. ಅದರ ಮೇಲೆ 4, 5, 6 ಈ ಥರ ಎಲ್ಲ ಬರುತ್ತೆ. ಹೆಚ್ಚಿನ ಸಮಯಾವಕಾಶ ಇಲ್ಲ. ಆದರೂ ಕೂಡ 6 ಮುಖದ ಬಗ್ಗೆನೂ ಕೂಡ ಹೇಳಿಬಿಡ್ತೀನಿ. 6 ಮುಖದ ರುದ್ರಾಕ್ಷಿ ಅದು ಶುಕ್ರ ಅಧಿಪತಿ ಆದ್ದರಿಂದ ನಿಮ್ಮ ಹಣಕಾಸಿನೇನಾದರೂ ತೊಂದರೆ ಇದ್ದರೆ ದಯವಿಟ್ಟು ಅದನ್ನು ಧರಿಸೋದ್ರಿಂದ ನಿಮಗೆ ಹಣಕಾಸು ವೃದ್ಧಿ ಆಗತ್ತೆ ಅಂತ ಹೇಳುತ್ತೆ. ಲಕ್ಷ್ಮಿಯ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳುತ್ತೆ. 6 ಮುಖದ ರುದ್ರಾಕ್ಷಿ ಇರೋದು ಲಕ್ಷ್ಮಿಯ ರುದ್ರಾಕ್ಷಿ, ಹಣಕಾಸು ವೃದ್ಧಿಗೋಸ್ಕರ ಇರುವಂತಹ ರುದ್ರಾಕ್ಷಿ. ಅದಕ್ಕೆಲ್ಲ ಬಳಸುವಂಥದ್ದು 6 ಮುಖದ ರುದ್ರಾಕ್ಷಿ. ಈ 6 ಮುಖದ ರುದ್ರಾಕ್ಷಿನ ನೀವು ಬರೀ ನೀರಿನಲ್ಲಿ ಹಾಕಿ ಪ್ರತಿದಿನ ನೀರು ಕುಡಿಯೋದ್ರಿಂದ ನಿಮಗೆ ಚೈತನ್ಯ ಉಂಟಾಗತ್ತಂತೆ. ವೀಕ್ನೆಸ್ ಇದ್ದರೆ ಹೋಗುತ್ತಂತೆ. ಸ್ವಲ್ಪ ವಯಸ್ಸಾದವ್ರಿಗೆ ಆಗಾಗ ಸುಸ್ತಾಗ್ತಾ ಇರುತ್ತಲ್ಲ, ಅವ್ರಿಗೆ ಬೇರೆ ಏನೂ ಮಾಡಬೇಡಿ. ಇದನ್ನು ನೀರಿನಲ್ಲಿ ಹಾಕಿ ರಾತ್ರಿ ಎಲ್ಲ ಇಡಿ. ಬೆಳಗ್ಗೆ ಆ ನೀರನ್ನು ಅವರು ಕುಡಿಯೋದ್ರಿಂದಲೇ ಸಾಕು, ಚೈತನ್ಯ ಉಂಟಾಗತ್ತೆ. ದಯವಿಟ್ಟು ತಿಳ್ಕೊಡಿ. ನಾನು ಏನೇ ಹೇಳಿದ್ರು ಕೂಡ ಇದು ಆದಷ್ಟು ಮಟ್ಟಿಗೆ ಆಧ್ಯಾತ್ಮಿಕವಾಗಿ, ಸ್ವಲ್ಪ ಮಟ್ಟಿಗೆ ಏನೇನು ಸಂಶೋಧನೆ ನಡೆದಿದೆಯಲ್ಲ ಅದರ ವಿಚಾರವಾಗಿ. ಹಾಗನ್ಬಿಟ್ಟು ಆಧುನಿಕ ವೈದ್ಯಕೀಯ ವಿಜ್ಞಾನನ ನೀವು ಕಡೆಗಣಿಸಿ ಅಂತ ಖಂಡಿತ ಹೇಳೋದಿಲ್ಲ. ಯಾಕಂದರೆ ಕೆಲವು ರುದ್ರಾಕ್ಷಿಗಳು ನಿಮ್ಮ ಹಾರ್ಟನ್ನು ಎಂಥ ವೀಕ್ ಇದ್ದರೂ ಕೂಡ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ್ಬಿಟ್ಟು ಆ ರುದ್ರಾಕ್ಷಿನೇ ಹಾಕ್ಕೊಂಡು ಕೂತ್ಕೋಬೇಡಿ. ಡಾಕ್ಟ್ರ್ ಹತ್ರ ಖಂಡಿತ ಹೋಗಿ. ಯಾಕಂದರೆ ಆಧುನಿಕ ವಿಜ್ಞಾನ ಇಮ್ಮಿಡಿಯೇಟ್ ರಿಯಾಕ್ಷನ್ಗೆ, ನಿಮಗೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತೆಗೆದುಕೊಳ್ಳಿಕ್ಕೆ ಖಂಡಿತ ಅದು ಬೇಕೇ ಬೇಕು. ಆದ್ದರಿಂದ ಹೇಳಿದ್ದು ಎರಡೂ ಕೂಡ ನೀವು ಅಳವಡಿಸ್ಕೋಬೇಕು. ಹಳೆಯ ಪದ್ಧತಿ, ಆಧುನಿಕ ವಿಜ್ಞಾನ ಎರಡೂ ಇಟ್ಕೊಂಡಾಗ ನಿಮ್ಮ ಆರೋಗ್ಯ ಖಂಡಿತ ಸುಧಾರಣೆ ಆಗುತ್ತೆ. ಇನ್ನು 7 ಮುಖದ ರುದ್ರಾಕ್ಷಿ, ಅದು 7 ಮುಖದ ರುದ್ರಾಕ್ಷಿ ಸಾಮಾನ್ಯವಾಗಿ ಹೇಳ್ತಾರೆ ನೀವು ಅದನ್ನು ಧರಿಸೋದ್ರಿಂದ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ಇದ್ದರೆ ಅದು ದೂರ ಆಗತ್ತೆ ಅಂತ ಹೇಳ್ತಾರೆ. ಆ ನಿಮಿತ್ತ ಅದ್ರ ಮುಖೇನ ನಿಮಗೆ ಜಯ ಕಟ್ಟಿಟ್ಟಿದ್ದು ಅಂತ ಹೇಳ್ತಾರೆ. ಬರೀ ಕೋರ್ಟು ಕಚೇರಿ ವ್ಯಾಜ್ಯನೇ ಅಲ್ಲ, ಚುನಾವಣೆಯಲ್ಲಿ ನೀವೇನಾದರೂ ಗೆಲ್ಲಬೇಕು ಅಂತಿದ್ದರೆ ಈ ಒಂದು 7 ಮುಖದ ರುದ್ರಾಕ್ಷಿ ಹಾಕಿ ಅಂತ ಹೇಳ್ತಾರೆ. ಆದರೆ ನಾಳೆ ನಾನು ಹೇಳಿದೆ ಅಂದ್ಬಿಟ್ಟು ಯಾರೊಬ್ಬ ಎಲೆಕ್ಷನ್ಗೆ ನಿಂತ್ಬಿಟ್ಟು ಸೋತ್ಬಿಟ್ಟು ಎಲ್ಲಿ ಸರ್ ಪ್ರೂಫ್ ಕೊಡಿ ಸರ್ ಅಂತ ಹೇಳಿದ್ರೆ ಯಾವುದ್ರಿ ಪ್ರೂಫು? ಅವೆಲ್ಲ ನಿಮ್ಮ ನಂಬಿಕೆ ಸ್ಟ್ರಾಂಗ್ ಆಗಿದ್ದರೆ ಆ ಕ್ಷಣದಲ್ಲೆಲ್ಲ ಮುಂಚಿನಲ್ಲೂ ಬರಬೇಕು. ನೀವು ಆ ಸಂಸ್ಕಾರನ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಿಮ್ಮ ಮನಸ್ಸನ್ನು ಹತೋಟಿನಲ್ಲಿಡುತ್ತದು, ಮನಸ್ಸನ್ನು ಸ್ಟ್ರಾಂಗ್ ಮಾಡುತ್ತೆ. ಆ ಮನಸ್ಸು ಯಾವಾಗ ಸ್ಟ್ರಾಂಗ್ ಆಯ್ತಲ್ಲ, ಮೈಂಡ್ ಈಸ್ ದ ಕಲ್ಪ್ರಿಟ್ ಅಂತಾರೆ. ಮನಸ್ಸು ಸ್ಟ್ರಾಂಗ್ ಆಗಿದ್ದಾಗ ನೀವು ಏನು ಬೇಕಾದರೂ ಅಚೀವ್ ಮಾಡ್ಬೋದಲ್ವ? ಯಾವುದೂ ಅಸಾಧ್ಯ ಅಲ್ವೇ ಅಲ್ಲ. ಆ ಮನಸ್ಸಿನ ಶಕ್ತಿ ವೃದ್ಧಿ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗಿರೋದು
ಈ 7 ಮುಖದ ರುದ್ರಾಕ್ಷಿ. ಇನ್ನು 8 ಮುಖದ ರುದ್ರಾಕ್ಷಿಗೆ ಬಂದರೆ ಇದು ದಿಕ್ ರುದ್ರಾಕ್ಷಿ ಅಂತ ಹೇಳ್ತಾರೆ. 8 ದಿಕ್ಕುಗಳ ಪರಿಣಾಮ ನಮ್ಮ ಮೇಲೆ ಏನಾದರೂ ಬೀಳ್ತಾ ಇದ್ರೆ, ಎಲ್ಲಿ ಸರ್ ನಾಕೆ ಅಲ್ವಾ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ, ಅಲ್ರಿ ಉಪದಿಕ್ಕುಗಳು ಇದೆ ರೀ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಒಂದೊಂದರಿಂದಲೂ ಒಂದೊಂದು ದೋಷಗಳು ಉಂಟಾಗತ್ತೆ. ಆ ಥರ ದಿಕ್ಕು ದೋಷ ಪ್ರಭಾವ ನಿಮ್ಮ ಮೇಲೆ ಇದ್ದರೆ ಈ 8 ಮುಖಿ ರುದ್ರಾಕ್ಷಿ ಬಹಳ ಪರಿಣಾಮಕಾರಿ ಅಂತ ಹೇಳ್ತೀನಿ. ಈ 8 ಮುಖಿ ರುದ್ರಾಕ್ಷಿನ ವೈಜ್ಞಾನಿಕವಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ 8 ಮುಖಿ ರುದ್ರಾಕ್ಷಿಯ ನೀವು ಲೇಪನ ಅಂತ ಹೇಳಿದ್ರೆ, ರುದ್ರಾಕ್ಷಿಯ ಪುಡಿ ಮಾಡಿ ಅದನ್ನು ಲೇಹ ಮಾಡಿಕೊಂಡು ನೀವು ಪ್ರತಿದಿನ ಸೇವಿಸ್ತಾ ಇದ್ದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ವಂತೆ. ಮೂತ್ರನಾಳದ ದೋಷಗಳಿದ್ದರೆ ಅದು ನಿವಾರಣೆ ಆಗುತ್ತಂತೆ. ಅದನ್ನು ಹೊಟ್ಟೆ ಮೇಲೂ ಹಚ್ಕೋಬೋದಂತೆ. ನೀವು ಲೇಹ ಮಾಡಿಕೊಂಡು ಹೊಟ್ಟೆ ನೋವು ಬಂದಾಗ, ಬೆನ್ನು ನೋವು ಬಂದಾಗ, ನಿಮಗೆ ಬಹುಶಃ ಗೊತ್ತಿರ್ಬೋದು, ಕಿಡ್ನಿ ಸ್ಟೋನ್ ಇದ್ದಾಗ ಬರೀ ಹೊಟ್ಟೆ ನೋವಲ್ಲ, ಹಿಂಭಾಗದಲ್ಲೂ ಬರುತ್ತೆ, ಕಿಡ್ನಿಯಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ನೋವುಗಳೆಲ್ಲ ಉಂಟಾಗುತ್ತೆ. ಬರೀ ಒಂದೇ ಕಡೆ ನಿಂತಿರಲ್ಲ, ಹಿಂದೆ ಮುಂದೆ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಶ್ರಮಣ ಮಾಡುತ್ತಂತೆ ಆ ನೋವನ್ನು. ಇದು 8 ಮುಖದ ರುದ್ರಾಕ್ಷಿಯ ಗುಣ. ಅದು ವೈಜ್ಞಾನಿಕ ಸಂಶೋಧನೆ ಮೂಲಕ ಕಂಡುಬಂದಂಥದ್ದು. ಈ 8 ಮುಖಿ ರುದ್ರಾಕ್ಷಿ ದಿಕ್ಕು ದೋಷಗಳಿದ್ದರೂ ಕೂಡ ಗುಣ ಆಗತ್ತೆ ಅಂತ ಹೇಳ್ತೀನಿ. ಇನ್ನು 9 ಮುಖದ ರುದ್ರಾಕ್ಷಿ, ನಮ್ಮಲ್ಲಿ ನವಗ್ರಹಗಳಿದೆ. ಈ ನವಗ್ರಹಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ದೋಷ ಇದ್ದರೆ, ಫಾರ್ ಎಕ್ಸಾಂಪಲ್ ಶನಿ ದೋಷ, ಶನಿ ಭುಕ್ತಿ, ಅಥವಾ ಸಾಡೆ ಸಾತಿ, ಅಥವಾ ಕುಜದೋಷ, ಮುಖ್ಯವಾಗಿ ಕುಜದೋಷಕ್ಕೆ ಇದು ತುಂಬ ಪರಿಣಾಮಕಾರಿ ಅಂತ ಹೇಳ್ತಾರೆ. ಕುಜದೋಷ ಏನು ಮಾಡುತ್ತೆ ನಮಗೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಥರದ ಕೆಟ್ಟ ಚಟಗಳನ್ನ ಉಂಟು ಮಾಡುತ್ತಂತೆ. ಕುಡಿತದ ಚಟ, ರೇಸ್ ಚಟ, ಗ್ಯಾಮ್ಲಿಂಗ್ ಚಟ, ಹೆಣ್ಣಿನ ಚಟ, ಮತ್ತೊಂದು ಚಟ, ಹೀಗೆಲ್ಲ ಅದು ಸರ್ವನಾಶ ಮಾಡಿಬಿಡುತ್ತಂತೆ ಮನುಷ್ಯನ ಇದು. ಆ ನಿಮಿತ್ತ ನೀವು ಧಾರಣೆ ಮಾಡಬೇಕಾದ್ದು ಆ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಈ 9 ಮುಖದ ರುದ್ರಾಕ್ಷಿ ಧರಿಸೋದ್ರಿಂದ ನಿಮಗೆ ಎಲ್ಲ ಥರದ್ದು ಒಳ್ಳೆಯದಾಗತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ವೈಜ್ಞಾನಿಕವಾಗಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನರ ದೌರ್ಬಲ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳುತ್ತೆ. ರುದ್ರಾಕ್ಷಿ ಎಣ್ಣೆ ಅಂತ ಕೇಳಿದ್ದೀರಾ? ಎಲ್ಲ ಬೀಜದಿಂದಲೂ ಎಣ್ಣೆ ಮಾಡ್ತಾರ್ರಿ. ರುದ್ರಾಕ್ಷಿನಲ್ಲೂ ಎಣ್ಣೆ ಅಂಶ ಇದೆ ರೀ. ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಎಣ್ಣೆಯನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮಂಡಿ ನೋವು ಗುಣ ಆಗುತ್ತೆ. ಹಾಗೆಯೇ ನಿಮಗೆ ಬೆನ್ನೋವು, ಸೊಂಟ ನೋವು ಇದ್ದರೆ ಗುಣ ಆಗುತ್ತೆ. ಏನು ಒಂದೇ ದಿವಸದಲ್ಲಿ ಮಿರಾಕಲ್ ಆಗುತ್ತೆ ಅಂದ್ಕೊಳ್ತೀರಾ? ಹಚ್ತಾ ಇರಬೇಕು ನೀವು. ಕಡೆ ಪಕ್ಷ ಆದರೂ ಗುಣ ಗೊತ್ತಾಗಬೇಕಾದ್ರೆ ನಿಮಗೆ 1 ತಿಂಗಳಾದರೂ ಬೇಕು. ತುಂಬ ಜನ ಸರ್ ಕೊಟ್ಕೊಳ್ಳೆ ನಾಳೆನೇ ಬಂದುಬಿಡ್ತಾರೆ, ಸರ್ ಗುಣ ಆಗಲಿಲ್ಲ ಸರ್. ಅಯ್ಯೋ, ನೀವೇ ಒಲಿಂಪಿಕ್ಸ್ ಹೋಗ್ಬೇಕಾದ್ರೆ ಒಂದು ದಿವಸ ಓಡಿಬಿಟ್ರೆ ಒಲಿಂಪಿಕ್ಸ್ ಗೆದ್ದುಬಿಡ್ತೀರಾ ನೀವು? ಎಷ್ಟು ಪ್ರಾಕ್ಟೀಸ್ ಮಾಡಬೇಕಲ್ವಾ? ಅದೇ ಥರ ಇದು ನಿಮ್ಮ ಮೇಲೆ ಪರಿಣಾಮ ಬಿಡಬೇಕಾದ್ರೆ ಕಡಿಮೆ ಅಂದರೂ 2 ನಾವು ಒಂದು ಅಮಾವಾಸ್ಯೆಯಿಂದ ಪೂರ್ಣಿಮೆಯಿಂದ ಅಮಾವಾಸ್ಯೆ ಪಕ್ಷ ಅಂತ ಹೇಳ್ತಾರೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಈ 2 ಪಕ್ಷದಲ್ಲೂ ನೀವು ಅದನ್ನು ಸ್ವೀಕಾರ ಮಾಡ್ತಾ ಬಂದರೆ, ಅದನ್ನು ಉಪಯೋಗಿಸ್ತಾ ಬಂದರೆ ಖಂಡಿತ ನಿಮಗೆ ಅದರಲ್ಲಿ ಜಯ ಗಳಿಸಿದೆ. ಅದರ ಜೊತೆಗೆ ನಿಮ್ಮ ಆರೋಗ್ಯ ತೊಂದರೆಗಳನ್ನು ಕೂಡ ದೂರ ಮಾಡ್ಕೊಳ್ಬಹುದು. ಮತ್ತು ನವಗ್ರಹದ ಯಾವುದೇ ದೋಷ ಇದ್ದರೂ ಕೂಡ ಅದನ್ನು ದೂರ ಮಾಡ್ಕೊಳ್ಳೋದು. ಇನ್ನು ಕಡೆಯದಾಗಿ ನಾನು ಹೇಳೋದು ಅಷ್ಟೇ, ಯಾಕಂದರೆ ನನಗೆ ಗೊತ್ತಿರೋದೇ 10 ಮುಖದ ಬಗ್ಗೆ ಹೆಚ್ಚು ಗೊತ್ತು. ಬಾಕಿದು ನನಗೆ ಒರಿಜಿನಲ್ ಸಿಕ್ಕೇ ಇಲ್ಲ. ಯಾವುದೋ 16 ಮುಖದ ಒಂದು ಸಲ ಸಿಕ್ತಷ್ಟೇ. ಬಾಕಿದೆಲ್ಲ ಸಿಕ್ಕಿದ್ದೆಲ್ಲ ಡೂಪ್ಲಿಕೇಟು ಅಥವಾ ಇರಬಹುದು. ಎಷ್ಟೋ ಜನ ಹೇಳ್ತಾರೆ, ಸರ್ ಏಕಮುಖಿ ರೌಂಡ್ ಬರುತ್ತಲ್ಲ ಸಾರ್ ಅಂತಾರೆ. ಅದ್ರ ಬೆಲೆ ಇಂಟರ್ನೆಟಲ್ಲಿ ಹುಡ್ಕಿದ್ರೆ 35 ಲಕ್ಷ ಅಂತ ಬರೀತಾರೆ. ಅರೆ, ನಂಬಲಿಕ್ಕಾಗತ್ತೇನ್ರಿ ಇದು? ಅದು ಕೂಡ ಒರಿಜಿನಲ್ ಅಂತ ಏನು ಗ್ಯಾರಂಟಿ ನಮಗೆ? ಹೇಗೆ ಡೂಪ್ಲಿಕೇಟ್ ಮಾಡ್ತಾರೆ ಅಂದರೆ, ಒಂದೇ ಒಂದು ರುದ್ರಾಕ್ಷಿ ತೊಗೊಂಡು 5 ಮುಖದ್ದು ಮಧ್ಯದಲ್ಲಿ ಗೆರೆ ಎಳೆದ್ಬಿಟ್ಟು ಇದು 6 ಮುಖಿ, 7 ಮುಖಿ, 8 ಮುಖಿ ಅಂತೆಲ್ಲ ಹೇಳಿ ಮೋಸ ಮಾಡೋ ಜನ ತುಂಬ ಇದ್ದಾರೆ. ಆದ್ದರಿಂದ ಕೇರ್ಫುಲ್ ಆಗಿರಿ. ಕೆಲವರು ಹೇಳ್ತಾರೆ, ಸರ್ ನೀರಿನಲ್ಲಿ ಹಾಕಿದ್ರೆ ಅದು ಮುಳುಗೋ ಬದಲಿಗೆ ತೇಲಿದ್ರೆ ಒರಿಜಿನಲ್ ಅಂತೆ, ಅಥವಾ ತೇಲಿದ್ರೆ ಒರಿಜಿನಲ್ ಅಂತೆ, ಮುಳುಗಿದ್ರೆ ಒರಿಜಿನಲ್ ಅಂತ ಏನೇನೋ ಹೇಳ್ತಾರೆ ರೀ. ಯಾವುದೇ ಒಂದು ವಸ್ತು ಅದರ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಉಂಟಾಗುವಂಥದ್ದು. ಆ ನಿಮಿತ್ತ ಕೆಲವು ಒರಿಜಿನಲ್ಲು ಮುಳುಗತ್ತೆ, ಕೆಲವು ಒರಿಜಿನಲ್ಲು ತೇಲತ್ತೆ, ತೂಕದ ಬೇಸಿಸ್ ಮೇಲೆ. ಇನ್ನು ಕಡೆಯದಾಗಿ ನಾನು ಹೇಳಿದೆ 10 ಮುಖದ ರುದ್ರಾಕ್ಷಿ. 10 ಮುಖದ ರುದ್ರಾಕ್ಷಿ ಬಹಳ ಶ್ರೇಷ್ಠವಾದ ರುದ್ರಾಕ್ಷಿ ಅದು. ಅದರಿಂದ ನೀವು ಹೆಚ್ಚು ನಿಮ್ಮ ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡ್ಕೋಬೋದು. ಅದ್ರ ಜೊತೆಗೆ ನೀವು ಎಷ್ಟೇ ವಯಸ್ಸಾದರೂ ಏಜಿಂಗ್ ಅಂತ ಹೇಳ್ತಾರಲ್ಲ, ಅದನ್ನು ಕಡಿಮೆ ಮಾಡ್ಕೊಳ್ಬಹುದು. ನನಗೆ 72 ವರ್ಷ ರೀ. ಒಂದು 58 ಕಂಟ್ರಿ ಓಡಾಡಿದ್ದೀನಿ. ಹಲವಾರು ವಿಷಯದಲ್ಲಿ ನಾನು ಇದ್ದೀನಿ. ನಾನೊಬ್ಬ ಫಿಲಮ್ ಪ್ರೊಡ್ಯೂಸರು, ಡೈರೆಕ್ಟ್ರು, ಪುನಃ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಡೈರೆಕ್ಷನ್ ಮಾಡಿದವನು. ಇವೆಲ್ಲ ಯಾತಕ್ಕೆ ಕೊಚ್ಕೊಳ್ತೀನಿ ಅಂದರೆ, ನಾನು ಮನೆಯಲ್ಲಿ 10 ಮುಖದ ರುದ್ರಾಕ್ಷಿನೇ ಬಹಳಷ್ಟು ಬಳಸ್ತೀನಿ. ಅದ್ರ ಜೊತೆಗೆ ನೋಡಿ, ಇದನ್ನು ತೋರಿಸಲೇಬೇಕು ನಿಮಗೆ. ಸಿದ್ಧಮಾಲ ಅಂತ ಇದರಲ್ಲಿ 1 ಮುಖದಿಂದ ಹಿಡಿದು 14 ಮುಖದ ತನಕ ಇದೆ. 1 to 14 ರುದ್ರಾಕ್ಷ.
ಅದನ್ನು ಧರಿಸೋದ್ರಿಂದಲೂ ಕೂಡ ಅದರಲ್ಲಿ 10 ಮುಖದ್ದು ತುಂಬ ಪ್ರಮುಖವಾಗಿದೆ. ಆ ನಿಮಿತ್ತ ನಿಮ್ಮ ಏಜಿಂಗ್ ಫ್ಯಾಕ್ಟರ್ ಕಡಿಮೆ ಆಗುತ್ತೆ. ಏಜ್ ವಿಲ್ ಬಿಕಮ್ ಜಸ್ಟ್ ಎ ನಂಬರ್. ನಿಮಗೆ ವಯಸ್ಸಾಗಿದ್ದೇ ಗೊತ್ತಾಗೋದಿಲ್ಲ, ಅಷ್ಟೇ ಚಟುವಟಿಕೆಯಿಂದ ಇರ್ತೀರ. ಇನ್ನು ಹೆಚ್ಚು ಹೇಳ್ತಾ ಹೋದರೆ 108 ಹೇಳ್ಬೋದು. ಶಿವರಾತ್ರಿ ಸಮಯದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಒಂದು 78 ಮಣಿದು ರುದ್ರಾಕ್ಷಿ ಮರ ಅಂತ ಇದೆ. ಇದು ಔದುಂಬರ ಮರ ಅಂತ, ಹತ್ತಿ ಮರ ಅಂತ ಕೇಳಿರ್ಬೋದು. ಅದು ಗಂಡಕಿ ನದಿಯ ಮರಳು, ಅದ್ರ ಜೊತೆಗೆ ಈ ಪಂಚಮುಖಿ ರುದ್ರಾಕ್ಷಿಗಳದ್ದು 78 ಮಣಿ ಮಾಡ್ತಾರೆ. ಅದರದ್ದು ಮರ. ಇದನ್ನು ನಿಮ್ಮ ಮನೆಯಲ್ಲಿಟ್ಟು ನೀವು ಶಿವರಾತ್ರಿ ಪೂಜೆಯಲ್ಲಿ ಓಂ ನಮಃ ಶಿವಾಯ ಅಂತ ಇದ್ರ ಮುಂದೆನೇ ಹೇಳಿ, ಖಂಡಿತ ನಿಮಗೆ ಸುಖ, ಸಂತೋಷ, ನೆಮ್ಮದಿ, ಕೀರ್ತಿ, ಯಶಸ್ಸು, ಐಶ್ವರ್ಯ, ಆರೋಗ್ಯ ಎಲ್ಲವೂ ಲಭಿಸುತ್ತೆ ಅಂತ ಹೇಳ್ತಾ ನನ್ನ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.